ಇವತ್ತು ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀರಿ. ಈ ಪತ್ರಿಕಾ ದಿನಾಚರಣೆಗೆ ಅರ್ಥವಿದೆಯೇ? ಇಡೀ ಸಮಾಜ ಪತ್ರಿಕೋದ್ಯಮವನ್ನು ಗೇಲಿ ಮಾಡ್ತಾ ಇರೋವಾಗ, ಲೇವಡಿ ಮಾಡ್ತಾ ಇರೋವಾಗ ಈ ಪತ್ರಿಕಾ ದಿನಾಚರಣೆ ಆಚರಣೆಗೆ ಅರ್ಥವಿದೆಯೇ? ಇದು ನನ್ನ ಮಾತಲ್ಲ. ಇವತ್ತು ಪ್ರಜಾಪ್ರಗತಿ ಪತ್ರಿಕೆಯಲ್ಲಿ KUWJ ಮಾಜಿ ಅಧ್ಯಕ್ಷರಾದಂಥ ಗಂಗಾಧರ್ ಮೊದಲಿಯಾರ್ ಅವರು ಬರೆದಿರುವಂಥ ಒಂದು ಲೇಖನದ ಶೀರ್ಷಿಕೆ ಮತ್ತು ಮೊದಲ ಎರಡು ಸಾಲುಗಳು ಇದು ಇವತ್ತು ನಮ್ಮ ಪತ್ರಕರ್ತರನ್ನು, ಯಾಕಂದರೆ ಅವರು ಇಡೀ ಲೇಖನದಲ್ಲಿ ಭಾಳ ದೊಡ್ಡ ಪ್ರಜಾವಾಣಿಯಲ್ಲಿ ದೊಡ್ಡ ಹಿರಿಯ ಪತ್ರಕರ್ತರಾಗಿದ್ದಂಥವರು, ಅವರು ಆ ಲೇಖನದಲ್ಲಿ ಪೀತ ಪತ್ರಿಕೋದ್ಯಮ, ಗೋಧಿ ಮೀಡಿಯಾ, ಸರ್ಕಾರದ ಕಾವಲು ನಾಯಿಯಾಗಿರುವ ಪತ್ರಿಕೋದ್ಯಮ, ಕಾವಲು ನಾಯಿ ಅಲ್ಲ ಸಾಕು ನಾಯಿ ಆಗಿರುವ ಪತ್ರಿಕೋದ್ಯಮ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದು ಇವತ್ತು ಸಮಾಜದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಇರುವಂಥ ಚಿತ್ರಣವನ್ನು ಹಿರಿಯ ಪತ್ರಕರ್ತರೊಬ್ಬರು ವ್ಯಕ್ತಪಡಿಸಿರುವಂಥ ಭಾವನೆಗಳು. ಇದು ನಾನು ಹೇಳ್ತಾರ ಮಾತುಗಳಲ್ಲ. ಇವತ್ತು ನಮ್ಮ ಆಹ್ವಾನಕ್ಕೆ ಬಂದಿರುವಂಥ ನಮ್ಮ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಂತನೋ ಅಥವಾ ನಾವು ಆಹ್ವಾನ ಮಾಡಿದಿರೋ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಮೆಚ್ಚುಗೆಯಾಗಿ ಒಂದೆರಡು ಮಾತುಗಳು ಆಡಬಹುದು. ಆದರೆ ಸಮಾಜದ ಧ್ವನಿ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಆ ರೀತಿ ಇಲ್ಲ ಅನ್ನೋದನ್ನ ನಾವು ಪತ್ರಕರ್ತರು ಅರ್ಥ ಮಾಡ್ಕೋಬೇಕು. 1780 ಜನವರಿ 29 ಅಂದರೆ ಸರಿಯಾಗಿ 246 ವರ್ಷಗಳ ಹಿಂದೆ ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲಿ ಒಂದು ಪತ್ರಿಕೆ ಆರಂಭ ಆಗುತ್ತೆ. ಅದರ ಹೆಸರು ಬಂಗಾಳ ಗೆಜೆಟ್ ಅಂತ. ಅದರ ಸಂಪಾದಕ ಬಂದು ಜೇಮ್ಸ್ ಅಗಸ್ಟಿಸ್ ಇಕಿ ಅಂತ. ಅವನು ಕೂಡ ಬ್ರಿಟಿಷ್. ಆ ಪತ್ರಿಕೆಯ ಮೂಲ ಧರ್ಮ ಏನಾಗಿತ್ತು ಅಂದರೆ, ಇಡೀ ಬ್ರಿಟಿಷರು ಮಾಡ್ತಾ ಇರುವಂಥ ತಪ್ಪುಗಳನ್ನು ಎತ್ತಿ ತೋರಿಸೋದಕ್ಕಾಗಿಯೇ ಅವನು ಒಂದು ಪತ್ರಿಕೆಯನ್ನು ಮಾಡ್ದ. ಯಾವತ್ತು? 246 ವರ್ಷಗಳ ಹಿಂದೆ. ಆ ನಂತರ ಕನ್ನಡ ಪತ್ರಿಕೋದ್ಯಮಕ್ಕೆ ಬಂದಾಗ ಮಂಗಳೂರು ಸಮಾಚಾರ 138 ವರ್ಷಗಳ ಹಿಂದೆ ಆರಂಭ ಆಗಿರುವಂಥದ್ದು. 1843 ಇಸ್ವಿಯಲ್ಲಿ ಜರ್ಮನ್ ಪಾದ್ರಿ ಹರ್ಮನ್ ಮೊಗ್ಲಿಂಗ್ ಅವರು ಅದನ್ನು ಆರಂಭಿಸ್ತಾರೆ. ಅದರ ಮೊದಲ ಸಂಪಾದಕೀಯದಲ್ಲಿ ಬರೀತಾರೆ ಅವರು, ಸುಳ್ಳು ಮತ್ತು ವದಂತಿ ಊರೆಲ್ಲ ಸುತ್ತಾಡ್ತಾ ಇರ್ತದೆ, ನಿಮಗೆ ಸತ್ಯದ ಕಣ್ಣಿನಿಂದ ಸಮಾಜವನ್ನು ನೋಡಬೇಕು ಅಂದರೆ ನನ್ನ ಪತ್ರಿಕೆಯನ್ನು ಓದಿ ಅಂತ ಅವನ ಎಡಿಟೋರಿಯಲ್ ಕಾಲಮಲ್ಲಿ ಬರೀತಾನೆ. ಅದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪತ್ರಿಕೆ ಅನ್ನುವಂಥದ್ದು ಸತ್ಯದ ಪರವಾಗಿದೆ ಅಂತ. ಭಾರತದ ಮೊದಲ ಪತ್ರಿಕೆ ನಮಗೆ ಕೊಟ್ಟಿರುವಂಥ ಸಂದೇಶ ಏನಪ್ಪ ಅಂದರೆ, ಪತ್ರಿಕೆ ಅನ್ನುವಂಥದ್ದು ಭ್ರಷ್ಟಾಚಾರದ ವಿರುದ್ಧವಾಗಿರಬೇಕು ಅಂತ. ಇನ್ನು ಮುಂದಕ್ಕೆ ಬಂದಾಗ ನಮ್ಮ ಸ್ವತಂತ್ರ ಭಾರತ ಬರೋದಕ್ಕಿಂತ ಮುಂಚೆ ಭಾರತದಲ್ಲಿ ಪತ್ರಿಕೋದ್ಯಮಕ್ಕೆ ಭದ್ರ ಬುನಿಯಾದನ್ನು ಹಾಕ್ಕೊಟ್ಟವ್ರು ಯಾರಪ್ಪ ಅಂದರೆ, ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. 5 ಪತ್ರಿಕೆಗಳನ್ನು ಅವರು ಜೀವನದಲ್ಲಿ ಆರಂಭಿಸ್ತಾರೆ. ಆ ನಂತರ ಮತ್ತೊಬ್ಬರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಈ ಇಬ್ಬರು ಕೂಡ ಭಾರತದ ಪತ್ರಿಕೋದ್ಯಮದ, ಸ್ವತಂತ್ರ ಭಾರತದ ಪತ್ರಿಕೋದ್ಯಮದ ಭದ್ರ ಬುನಾದಿ ಮತ್ತು 2 ಕಣ್ಣುಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡಬೇಕಾಗುತ್ತೆ. ಈ ರೀತಿಯಾಗಿರುವಂಥ ಪತ್ರಿಕೋದ್ಯಮವನ್ನು ಇವತ್ತು ನಾವು ತಂದು ನಿಲ್ಲಿಸಿರೋದೆಲ್ಲಿಗೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಆತ್ಮಾವಲೋಕನ ಮಾಡ್ಕೊಳ್ದೇ ಇದ್ದರೆ ಪತ್ರಿಕೋದ್ಯಮ ಅನ್ನೋದಕ್ಕೆ, ಪತ್ರಿಕಾ ದಿನಾಚರಣೆಗಳಿಗೆ ಅರ್ಥ ಇರೋದಿಲ್ಲ ಅನ್ನೋ ಮಾತನ್ನಷ್ಟೇ ಹೇಳಿ ನಾನು ಈ ವಿಚಾರದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದರೆ ಹೆಚ್ಚಿಗೆ ಮಾತಾಡ್ತಾ ಹೋದರೆ ನಾವೆಲ್ಲ ಪತ್ರಕರ್ತರು, ಬುದ್ಧಿಜೀವಿಗಳು ಆತ್ಮಾವಲೋಕನ ಮಾಡ್ಕೊಳ್ಳೋವಂಥದ್ದು ಬಹಳ ಮುಖ್ಯ ಅನ್ನೋ ವಿಚಾರಕ್ಕೆ ನಾನು ಹೇಳ್ತೇನೆ. ಇವತ್ತು ಕಳೆದ 26 ವರ್ಷಗಳ ಹಿಂದೆ ಈ ಸಂಪ್ರದಾಯವನ್ನು ನಾವು ಆರಂಭಿಸಿದ್ರಿ. ಹಿರಿಯ ಪತ್ರಕರ್ತರ ಹೆಸರಲ್ಲಿ ನಮ್ಮ ಪತ್ರಕರ್ತರನ್ನು ಗುರುತಿಸಿ ಪತ್ರಿಕಾ ದಿನಾಚರಣೆಯ ದಿನ ಸನ್ಮಾನವನ್ನು ಮಾಡಬೇಕು ಅನ್ನೋಂಥದ್ದು. ಇವತ್ತು ನನಗೆ ನಮ್ಮ ಕೋಲಾರದ
ಹಿರಿಯ ಪತ್ರಕರ್ತರಾದಂಥ ಜಿ ನಾರಾಯಣಸ್ವಾಮಿ ಅವರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ತುಂಬ ಹೃದಯದಿಂದ ಸ್ವೀಕರಿಸಿದ್ದೇನೆ ಅಂತ ಘೋಷಣೆ ಮಾಡ್ತೇನೆ. ಜಿ ನಾರಾಯಣಸ್ವಾಮಿ ಅವರು ಕೋಲಾರದ ಪತ್ರಿಕೋದ್ಯಮಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ. ಅವರ ಶತಾಬ್ದಿಯನ್ನು 100 ವರ್ಷದ ಜನ್ಮ ದಿನಾಚರಣೆಯನ್ನು ಸರಿಯಾಗಿ ಒಂದು ತಿಂಗಳ ಹಿಂದೆ ಅಂದರೆ ಜೂನ್ 1ನೇ ತಾರೀಕು ಪತ್ರಕರ್ತರ ಭವನದಲ್ಲೇ ನಾವೆಲ್ಲ ಸೇರಿಕೊಂಡು ಅವರ ಕುಟುಂಬ ವರ್ಗದವರು ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿ ಬಂದಂಥ ಮಾತುಗಳು, ಅವರ ಕುಟುಂಬ ವರ್ಗ ಅವ್ರ ಬಗ್ಗೆ ಹೇಳ್ಕೊಂಡಂಥ ವಿಚಾರ, ಅವರ ಸ್ವಂತ ಮಗ ಜಯಪ್ರಕಾಶ್ JP ಅಂತ ನಮಗೆಲ್ಲ ಕರಿತೀರಿ ನಾವೆಲ್ಲ ಅವ್ರನ್ನ. ಅವರು ಪತ್ರಕರ್ತರಾಗಿದ್ದರು, ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಕೋಲಾರದ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ. ಅವರಿಗೆ ವಾರ್ತಾ ಇಲಾಖೆಯಲ್ಲಿ ಕೆಲಸಕ್ಕೆ ಒಂದು ಇಂಟ್ರ್ಯೂ ಬರುತ್ತೆ. ಜಿ ನಾರಾಯಣಸ್ವಾಮಿಗಳವರು ದೊಡ್ಡ ಪತ್ರಕರ್ತರು, ಅವ್ರಿಗೆ ವಾರ್ತಾ ಇಲಾಖೆಯಲ್ಲಿ ಅನೇಕ ಅಧಿಕಾರಿಗಳ ಪರಿಚಯ ಇರ್ತದೆ. ಆದರೆ ಒಬ್ಬ ಅಧಿಕಾರಿಗೆ ಅವರು ನನ್ನ ಮಗನಿಗೆ ಇಂಟ್ರ್ಯೂ ಬಂದಿದೆ, ನೀವು ಕೆಲಸ ಕೊಡಿ ಅನ್ನೋ ಮಾತನ್ನು ಹೇಳಲ್ಲ. ಅವರ ಕುಟುಂಬದವರು ಅವ್ರನ್ನ ಕೇಳ್ತಾರೆ, ಒಂದು ಮಾತು ಹೇಳಿ ಮಗನಿಗೆ ಕೆಲಸ ಸಿಗಲಿ ಅಂತ. ಅದಕ್ಕೆ ಜಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ, ಅವನಿಗೆ ಯೋಗ್ಯತೆ ಅರ್ಹತೆ ಇದ್ದರೆ ಕೆಲಸ ತಗೊತಾನೆ, ನಾನು ಹೇಳೋ ಮಾತಿಂದ ಅವನು ಕೆಲಸ ತಗೊಳಕ್ಕೆ ನನಗಿಷ್ಟ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆ ರೀತಿಯಾಗಿ ಜಿ ನಾರಾಯಣಸ್ವಾಮಿ ಅವರು ಬದುಕಿದ್ದಂಥವರು. ಅವರ ಹೆಸರಿನಲ್ಲಿ ನಾನು ಪ್ರಶಸ್ತಿ ತಗೊತಾ ಇರೋದು ನಿಜವಾಗ್ಲೂ ನನಗೆ ದುಪ್ಪಟ್ಟು ಖುಷಿಯಾಗಿ ಇವತ್ತು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ. ಅದರ ಜೊತೆಗೆ ನನ್ನನ್ನು ಎತ್ತಿ ಆಡಿಸಿದಂಥ, ನನ್ನ ಚಿಕ್ಕಂದಿನಿಂದ ನೋಡಿದಂಥ ಸದಾನಂದ ಅವರು ಹಾಗೂ ಅಬ್ನಿಶಂಕರ್ ಅವರು ಒಂದು ಕಡೆ ಇರೋವಂಥ ಜಾಯಮಂದವರಲ್ಲ, ಒಂಥರ ಅಲಮಾರಿ ಅವರು. ಆದರೂ ಕೂಡ ನಾನು ಬಯಸಿದಾಗ ನನ್ನ ಜೊತೆ ಇರಲೇಬೇಕು ಅಂತ ಹೇಳಿದಾಗ ನನ್ನ ಜೊತೆ ಇಂಥದ್ದೇ ಸಂದರ್ಭದಲ್ಲಿ ನನ್ನ ಜೊತೆ ನಿಂತ್ಕೊಂಡಂಥವ್ರು. ಇವತ್ತಿಗೂ ಕೂಡ ನನ್ನ ಜೊತೆ ನಿಂತು ಪತ್ರಕರ್ತರ ಸಹಕಾರ ಸಂಘವನ್ನು ಮುನ್ನಡೆಸೋಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಂಥವ್ರು. ಅವರು ಕೂಡ ನನಗಿಂತ ಹಿರಿಯರು. ಜೊತೆಗೆ ಇನ್ನೊಬ್ಬರು ಹೃದಯವಂತ ಕನ್ನಡಿಗರು ಬಂಗಾರಪೇಟೆಯ ಪಲ್ವಿಮಣಿಯವರು. ಅವರಿಗೆ ಈ ಪ್ರಶಸ್ತಿ ಯಾವತ್ತೂ ಸಿಗಬೇಕಾಗಿತ್ತು, ಆದರೆ ಅವರು ಸರ್ಕಾರಿ ನೌಕರರು, ನಿವೃತ್ತರಾಗಲಿ ಅನ್ನೋ ಕಾರಣಕ್ಕೆ ನಾವು ಕಾಯ್ತಾ ಇದ್ವಿ. ಇವತ್ತು ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಪ್ರಶಸ್ತಿಯನ್ನು ತಗೊಳ್ಳೋಕ್ಕೆ ಅನುಕೂಲ ಮಾಡಿರೋವಂಥದ್ದು ಬಹಳ ತುಂಬ ಸಂತೋಷವನ್ನು ತಂದಿದೆ ಅನ್ನೋ ಮಾತನ್ನು ನಾನು ಹೇಳ್ತೇನೆ. ಮತ್ತು ಅದೇ ರೀತಿ ಅನೇಕ ಪತ್ರಕರ್ತರು ಬೇರೆ ಬೇರೆ ಹಿರಿಯ ಪತ್ರಕರ್ತರ ಹೆಸರಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಇನ್ನು ನಾನು ಸಹಕಾರ ಸಂಘದ ಅಧ್ಯಕ್ಷನಾಗಿರೋ ಕಾರಣಕ್ಕಾಗಿ ಕಳೆದ 1.5 ತಿಂಗಳು ಹಿಂದೆ ಯಶಸ್ವಿನಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಸಮಾರಂಭವನ್ನು ಆಯೋಜಿಸಿ ನಮ್ಮ ಸಹಕಾರ ಸಂಘದ ವೇದಿಕೆಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನ ಮತ್ತು ನನ್ನ ಮಿತ್ರರು ಮತ್ತು MLC ಆಗಿರುವಂಥ ಅನಿಲ್ ಕುಮಾರ್ ಅವರನ್ನು ನಾವು ಆಹ್ವಾನಿಸಿದ್ವಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ, ಯಶಸ್ವಿನಿ ಕಾರ್ಡನ್ನು ವಿತರಿಸಲಿ. ಅವ್ರನ್ನ ಕರೆದಿದ್ದಕ್ಕೆ 2 ಕಾರಣ ಇತ್ತು. ಅವರಿಬ್ಬರು ಕೂಡ ಸಹಕಾರಿಗಳು ಮತ್ತು ಸಹಕಾರ ರಂಗದಲ್ಲಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ, ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿರುವಂಥವರು. ಅವ್ರನ್ನ ಆಹ್ವಾನಿಸಿ ಅವ್ರ ಕೈಲಿ ಯಶಸ್ವಿನಿ ಕಾರ್ಡ್ಗಳನ್ನು ಕೊಡಿಸಿದಾಗ ಆ ವೇದಿಕೆಯಲ್ಲಿ ನಾವು 20 ವರ್ಷಗಳಿಂದ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಘದ ಪತ್ರಕರ್ತರಿಗೆ ನಿವೇಶನಗಳನ್ನು ಕೊಡಬೇಕು, ನಮ್ಮ ಸಂಘದ ಸಿಲ್ವರ್ ಜುಬ್ಲಿಯನ್ನು ಸ್ವಂತ ಕಟ್ಟಡದಲ್ಲಿ ಆಚರಣೆ ಮಾಡಬೇಕು ಅಂತ ಒಂದು ಮನವಿಯನ್ನು ಇಟ್ಟಾಗ ನಮ್ಮ ಕೊತ್ತೂರು ಜಿ ಮಂಜುನಾಥ್ ಅವರು ಅದೇ ಕಾರ್ಯಕ್ರಮದಲ್ಲಿ ಘೋಷಣೆಯನ್ನು ಮಾಡಿದ್ರು. ನಾವು ಅದಕ್ಕಿಂತ ಮುಂಚೆ ನಮ್ಮ ಮುಂದೆ ಕೂತಿರುವಂಥ ಮೊಹಮ್ಮದ್ ಹನೀಫ್ ಅವರು KUDA ಅಧ್ಯಕ್ಷರಾಗಿರೋಂಥವರು, ಅವರು ಕೂಡ ನಾವು ಮನವಿ ಮಾಡ್ಕೊಂಡಿದ್ರಿ, ನಿಮ್ಮ KUDAಯಿಂದ ಒಂದು ನಿವೇಶನವನ್ನು ನಮ್ಗೆ ಕೊಡಬೇಕು ಅಂತ. ಆ ಅರ್ಜಿ ಮತ್ತು ಶಾಸಕರಿಗೆ ಕೊಟ್ಟಿರುವಂಥ ನಮ್ಮ ಮನವಿ ಎರಡನ್ನೂ ಪರಿಗಣಿಸಿ ಮುಂದೆ ಅವರು ಕಳೆದ ಒಂದು 15 ದಿವಸದ ಹಿಂದೆ ನಡೆದಂಥ ಅವರ ಆಡಳಿತ ಮಂಡಳಿ ಸಭೆಯಲ್ಲಿ ನಮ್ಮ ವಿಚಾರವನ್ನು ಇಟ್ಟು ಅದನ್ನು ಅವರು ಅಂಗೀಕರಿಸಿ ನಮಗೆ ಸೈಟನ್ನು ಕೊಡೋದಕ್ಕೆ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಎಲ್ಲ ಸಮಸ್ತ ಪತ್ರಕರ್ತರ ಪರವಾಗಿ ಆ ಇಬ್ಬರಿಗೂ ಕೂಡ ನಾನು ಅವರಿಗೆ ಮತ್ತು ಮೂವರಿಗೂ ಅನಿಲ್ ಕುಮಾರ್ ಸೇರಿದಂತೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದರಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ರು ಕೊತ್ತೂರು ಮಂಜುನಾಥ್ ಅವರು, ಯಶಸ್ವಿನಿ ಕಾರ್ಡು ನಾನು ನನ್ನ TAPCMC ಮುಳಬಾಗ್ಲಲ್ಲಿ ಯಾರು ಯಶಸ್ವಿನಿ ಕಾರ್ಡ್ ಮಾಡ್ಕೊಂಡ್ರು ಅವರಿಗೆ ನಾನು ಫ್ರೀಯಾಗಿ ನಾನು ಕಟ್ತೀನಿ ದುಡ್ಡು ಅವ್ರಿಗೆ ಅನ್ನೋ ಮಾತನ್ನು ಹೇಳಿದ್ರು. ಅದೇ ರೀತಿ ಇವತ್ತು ಮುಂದಿನ ವರ್ಷ ನಮ್ಮ ಪತ್ರಕರ್ತರ ಸಂಘದಿಂದ ಯಾರೇ ಯಶಸ್ವಿನಿ ಕಾರ್ಡ್ಗೆ ನೀವು ಅರ್ಜಿ ಹಾಕಿ ಸಾಕು, ಅದರ ಮೊತ್ತವನ್ನು ನಾನು ಕಟ್ತೀನಿ ಅನ್ನೋ ಘೋಷಣೆಯನ್ನು ಅವರು ಮಾಡಿದ್ದಾರೆ. ಆಮೇಲೆ KUDAಯಲ್ಲಿ ನಮಗೆ ಸೈಟ್ ಕೊಡಬೇಕು ಅಂತ ಹೇಳಿದ್ರು. ಈಗಾಗಲೇ ನಮಗೊಂದು ಲಿಸ್ಟನ್ನು ಕೊಟ್ಟಿದ್ದಾರೆ.
ನಾವೆಲ್ಲ ನಮ್ಮ ಸುರೇಶು, ರಾಜೇಂದ್ರ, ನಮ್ಮ ರವಿ ಎಲ್ಲ ಗೆಳೆಯ ಮಿತ್ರರು ಸೇರಿಕೊಂಡು ಒಂದು 3-4 ಸೈಟನ್ನು ನೋಡಿದ್ವಿ. ಒಂದು ಸೈಟನ್ನು ಅಂತಿಮ ಮಾಡಿದ್ವಿ. ನಿಮಗೆ ಈ ವಾರದಲ್ಲಿ ನಮಗೆ ಈ ಸೈಟ್ ಬೇಕು ಅಂತ ಒಂದು ಮನವಿಯನ್ನು ಕೊಡ್ತೀರಿ. ಅದನ್ನು ಕೊತ್ತೂರು ಜಿ ಮಂಜುನಾಥ್ ಅವರು ಮಾತು ಕೊಟ್ಟಂಗೆ ಅವರು ನಮಗೆ ಅದನ್ನು ಆದಷ್ಟು ಬೇಗ ಮಾಡಿಕೊಟ್ರೆ ನಾವು ನಿಮ್ಮಂಥವ್ರ ಸಹಾಯದಿಂದಲೇ ಅದನ್ನು ಒಂದು ಬಿಲ್ಡಿಂಗನ್ನು ಕಟ್ಟಿ ಇನ್ನು 4 ವರ್ಷದಲ್ಲಿ 25 ವರ್ಷಗಳ ಬೆಳ್ಳಿ ಹಬ್ಬವನ್ನು ಅಲ್ಲೇ ಆಚರಣೆ ಮಾಡ್ತೀವಿ ಅನ್ನೋದು ಮಾತನ್ನು ನಿಮ್ಮನ್ನು ಆಹ್ವಾನಿಸಿ ಅಲ್ಲೇ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಶೆ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ, ಅದಕ್ಕಿಂತ ಮುಂದೆ ಇಡೀ ಕರ್ನಾಟಕದಲ್ಲಿ, ಯಾಕಂದ್ರೆ ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ರಿ, ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಪತ್ರಕರ್ತರಾಗಿರೋದ್ರಿಂದ ಸೈಟನ್ನು ಕೊಡಬೇಕು ಅನ್ನೋ ಕೊಟ್ಟರೆ, ಇಡೀ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಪತ್ರಕರ್ತರ ಸಂಘಗಳಿಗೆ ಸೈಟನ್ನು ಕೊಟ್ಟಿಲ್ಲ. ತಗೊಂಡಿದ್ರೆ ಅದು ಆಯಾ ಭಾಗದ KUDA ಮೂಲಕನೇ. KUDA ಏನಾದ್ರೂ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ರೆ, ಅಲ್ಲೊಂದು 100 ಬಡಾವಣೆ ನಿರ್ಮಾಣ ಮಾಡಿದ್ರೆ ಒಂದು 10-20 ಬಡಾವಣೆಯನ್ನು ಪತ್ರಕರ್ತರಿಗಾಗಿ ಮೀಸಲಿಟ್ಟಿರುವಂಥ ಉದಾಹರಣೆಗಳಿದೆ. ಮೈಸೂರಲ್ಲೂ ಅದೇ ರೀತಿ, ಶಿವಮೊಗ್ಗದಲ್ಲೂ ಅದೇ ರೀತಿ, ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅದೇ ರೀತಿ ಆಗಿದೆ. ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿನ ರಾಜಕಾರಣಿಗಳು ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ರಾಜ್ಯದಲ್ಲಿ ಪ್ರಭಾವಿ ಮಂತ್ರಿಗಳಾಗಿರೋ ಕಾರಣಕ್ಕಾಗಿ, ಅದು BS ಯಡಿಯೂರಪ್ಪ ಆಗಿರ್ಬೋದು, ಅವ್ರು ಮುಖ್ಯಮಂತ್ರಿಗಳಾಗಿರೋ ಕಾರಣಕ್ಕಾಗಿ ಅಲ್ಲಿನ ಪತ್ರಕರ್ತರಿಗೆ ಬೇರೆ ಬೇರೆ ವಿಧಾನದಲ್ಲಿ ಅವರು ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅದರ ಹೊರತಾಗಿ ಇನ್ನೆಲ್ಲೂ ಕೂಡ ಆ ರೀತಿಯಾದ ವಿಧಾನ ಕೊಟ್ಟಿಲ್ಲ. ಆ ಬೇಡಿಕೆಯನ್ನು ಇಟ್ಟಾಗ ಅವರು ಕೂಡ ಅದನ್ನು ಮನವಿಯನ್ನು ಸ್ವೀಕರಿಸಿದ್ದಾರೆ. ನಾನು ಆಶಯ ಸಮಿತಿ ಅಧ್ಯಕ್ಷನಾಗಿರೋದ್ರಿಂದ ನನಗೆ ನಿಮಗೆ ಸೈಟ್ ಹೆಂಗೆ ಕೊಡಬೇಕು ಅನ್ನೋದು ಗೊತ್ತಿದೆ, ನಾನು ಕೊಡಿಸ್ತೀನಿ ಅನ್ನೋ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ ಕುಟುಂಬಗಳ ಪರವಾಗಿ ಮತ್ತೊಮ್ಮೆ ಚಪ್ಪಾಳೋಡು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ನಾನು ಕೇಳ್ಕೊತೇನೆ. ಈ ರೀತಿಯಾಗಿ ನಮ್ಮ ಜನಪ್ರತಿನಿಧಿಗಳು ಪತ್ರಕರ್ತರಿಗೆ ಸಹಕರಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂದರೆ, ಪತ್ರಕರ್ತರು ಯಾವತ್ತಿಗೂ ಕೂಡ ಅವ್ರು ಕೇಳ್ಬೋದು, ನೀವು ಇಷ್ಟು ವರ್ಷ ಮಾಡಿದ್ರು ಕೂಡ ಸೈಟ್ ಹಾಕಿ ತೊಗೊಳಕ್ಕಾಗಿಲ್ಲ ಅಂತ. ಈಗ ಈ ಕಾರ್ಯಕ್ರಮವನ್ನೇ ನೋಡಿ, ನೀವು ಸುರೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡಿದ್ರು, ನಮಗೆ ಏನಾದ್ರು ಕೊಡಿ ಅಂತ ಒಂದು ಮಾತು ಕೇಳಿಲ್ಲ ಅವರು. ಕೋಲಾರ ನಾಗರಿಕ ವೇದಿಕೆ ಮನವಿಯಿಂದ ನಿಮಗೆ ಕೋಲಾರಕ್ಕೆ ಬೆಂಗಳೂರಿಗೆ ನೇರವಾಗಿ ರೈಲ ಕೊಡಿ, ಮಾವಿನ ಫಸಲು ಉಳಿಸ್ಕೊಳ್ಳೋಕ್ಕೆ ಒಂದು ಶೀತಲ ಗೃಹ ಮಾಡ್ಕೊಳ್ಳಿ, ಮತ್ತು ಉತ್ಪನ್ನಗಳನ್ನು ಮಾಡೋಕ್ಕೆ ಒಂದು ಇಂಡಸ್ಟ್ರಿ ಮಾಡಿಕೊಡಿ, ಈ ರೀತಿಯಾದ ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ. ನಾನು ಆ ನಂತರ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಿರುವಂಥ ಭರವಸೆ ಮೇರೆಗೆ ಶಾಸಕರ ಕೈಯಲ್ಲಿ ಪತ್ರಕರ್ತರಿಗೆ ಸೈಟ್ ಕೊಡೋಕ್ಕಾಗತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಮೊನ್ನೆ ಒಂದು ಸಭೆಯನ್ನು ಮಾಡಿದ್ವಿ ಬಂಗಾರಪೇಟೆಯಲ್ಲಿ. ಆ ಸಭೆ ಮಾಡೋ ದಿವಸ ಅಲ್ಲಿನ ಶಾಸಕರು ಅಲ್ಲೊಂದು ಸಭೆಯನ್ನು ಕರೆದಿದ್ರು. ನೇರವಾಗಿ ನಾವು ಹರೀಶ್ ಎಲ್ಲ ಕೂತಿದ್ದಾರೆ, ಅವರ ಸಮ್ಮುಖದಲ್ಲಿ ಅವ್ರನ್ನ ನೇರವಾಗಿ ನಮ್ಮ ಮೋಹನ್ ಕೂಡ ಇಲ್ಲಿ ಕೂತಿದ್ದಾರೆ ಅಧ್ಯಕ್ಷರು, ಅವರ ಸಮ್ಮುಖದಲ್ಲಿ ಸರ್ ಬನ್ನಿ ಮಾತಾಡಬೇಡ ಅಧ್ಯಕ್ಷ ನಮ್ಮ MLA ಅಂತ ಹೇಳಿದ್ರು. ಅಲ್ಲೋಗಿ ಅವರಿಗೆ ಮನವಿಯನ್ನು ಕೊಟ್ಟಾಗ ಅವರು ನಮ್ಮ ಮನವಿ ಕೊಡೋದಕ್ಕೆ ಕಾಯ್ತಾ ಇದ್ರು ಅಂತ ಅನಿಸುತ್ತೆ. ಅವರು ಬಾಯಿಂದ ನಮಗಿಂತ ಹೆಚ್ಚು ವಿವರಣೆನೇ ಕೇಳಿಲ್ಲ ಅವರು. ನಾನು ಈಗಾಗಲೇ ಬಂಗಾರಪೇಟೆಯ 50 ಜನ ಪತ್ರಕರ್ತರಿಗೆ ಸೈಟನ್ನು ಕೊಡೋದಕ್ಕೆ ಜಾಗವನ್ನು ನಿಗದಿ ಮಾಡಿದ್ದೀನಿ. ನಿಮಗೂ ಕೂಡ, ಯಾಕಂದರೆ ಕೋಲಾರ ತಾಲೂಕು ಕೂಡ ಒಂದು ಭಾಗ, ಅಂದರೆ ಅರಟಿ ಆ ಕಡೆ ಭಾಗ ಎಲ್ಲ ನನಗೂ ಬರೋದ್ರಿಂದ ಆ ಭಾಗದಲ್ಲಿ ಕೋಲಾರ ಜಿಲ್ಲಾ ಸಹಕಾರ ಸಂಘದ ಪತ್ರಕರ್ತರು ಕೂಡ ಸೈಟನ್ನು ಕೊಡ್ತೀನಿ ಅನ್ನೋ ಮಾತನ್ನು, ಒಂದು 100 ಸೈಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ, ಇದು ನನಗೆ ಗೊತ್ತಿದೆ ಅಂತ. ಯಾಕಂದರೆ ಇವರಿಬ್ಬರು ಕೂಡ, ಇವರು ಮಂಜುನಾಥ್ ಆಗಿರ್ಬೋದು, SN ನಾರಾಯಣಸ್ವಾಮಿ ಆಗಿರ್ಬೋದು, ಇವರು ಕಂದಾಯ ಇಲಾಖೆಯಲ್ಲಿ ಭಾಳ ವಿಚಾರಗಳಲ್ಲಿ ತಿಳ್ಕೊಂಡಿರುವಂಥ ವ್ಯಕ್ತಿಗಳು, ಪರಿಣಿತರು ಇವರು. ಇನ್ಯಾರಿಗೂ ಆ ಥರದ್ದು ಇದೆಯಾ ಅಂತ ನನಗೆ ಐಡಿಯಾ ಇಲ್ಲ. ಆದರೆ ಇವರು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೊಡ್ತಾರಂತ ಒಂದು ನಂಬಿಕೆ, ಭರವಸೆ ನಮ್ಗೆ ಕೊಟ್ಟಿದೆ. ಖಂಡಿತವಾಗ್ಲೂ ಮುಂದಿನ ತಿಂಗಳುಗಳಲ್ಲಿ, ನನಗೆ ವರ್ಷವರೆಗೂ ಕಾಯಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೂಡ ಅಧ್ಯಕ್ಷರು ಕೂಡ ಇಲ್ಲಿರೋದ್ರಿಂದ ಕೆಲವೇ ತಿಂಗಳುಗಳಲ್ಲಿ ಕೋಲಾರ ಮತ್ತು ಬಂಗಾರಪೇಟೆಯಲ್ಲಿ ನಾವು ಸೈಟ್ಗಳನ್ನು ಪಡಿತೇವೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ, ಆಮೇಲೆ ಇವತ್ತು ಇನ್ನೊಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ಇಡೀ ದೇಶಾದ್ಯಂತ SAR ನಡೀತಾ ಇದೆ, ಅಂದರೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಅದರ ಉದ್ದೇಶ ಏನಪ್ಪ ಅಂದರೆ, ಅನರ್ಹ ಮತದಾರರು ಯಾರು ಮತದಾರರ ಪಟ್ಟಿಯಲ್ಲಿ ಇರಬಾರ್ದು ಅನ್ನೋಂಥದ್ದು. ನನಗೆ ಇವತ್ತು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಈ ಕಾರ್ಯವನ್ನು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ನನ್ನ ಸಹಕಾರ ಸಂಘವೂ ಆಗಿರ್ಬೋದು, ನನ್ನನ್ನು ಒಳಗೊಂಡಂತೆ ಪರಿಷ್ಕರಣೆ ಆಗಬೇಕು ಅನ್ನೋಂಥದ್ದು ನನ್ನ ಬಹಳ ದೊಡ್ಡವಾದ ಒತ್ತಾಯ ಆಗಿದೆ. ಇವತ್ತು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಮಾಜದಲ್ಲಿ ಮಾಡಬಾರ್ದೆಲ್ಲ ಮಾಡಿ, ಅಲ್ಕ ಕೆಲಸಗಳೆಲ್ಲ ಮಾಡಿ, ಪತ್ರಕರ್ತರ ಸೋಗಿನಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಮೆಂಬರ್ಶಿಪ್ ತಗೊತಾರೆ ಅಂದರೆ, ಅದಕ್ಕಿಂತ ಅನ್ಯಾಯದ ಕೆಲಸ ನಮ್ಮ ಪತ್ರಕರ್ತರ ಸಂಘಕ್ಕೆ ಮಾಡೋ ದ್ರೋಹ ಇನ್ನೊಂದಿಲ್ಲ. ಅಂಥವರು ಸಂಘದ ಹೊರಗೆ ಇಡಲೇಬೇಕಾಗಿರುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ನನ್ನ ಮಾತನ್ನು ಬಳಸಿಕೊಂಡು ಅಥವಾ ಇದನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೇಳ್ಕೊಂಡು ಕೆಲವರನ್ನೇ ಉದ್ದೇಶವಾಗಿಟ್ಕೊಂಡು ಏನಾದರೂ ಈ ವ್ಯವಸ್ಥೆಯನ್ನು ಕೆಲವರು ಗುರಿಯಾಗಿ ಇಟ್ಕೊಂಡು ಮಾಡೋಕ್ಕೆ ಹೋದರೆ, ಮೊದಲ ಪ್ರತಿಭಟನೆ ಅದು ನನ್ನಿಂದನೇ ಶುರು ಆಗುತ್ತೆ, ಕೋಲಾರದಿಂದಲೇ ಶುರು ಆಗುತ್ತೆ. ಅದಕ್ಕೆ ಇಡೀ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನನ್ನ ಜೊತೆ ಇರಬೇಕು ಅಂತ ನಾನು ಈ ವೇದಿಕೆ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಮಾಡಿದ್ರೆ ಇಡೀ ಸಂಘ ಶುದ್ಧ ಆಗಬೇಕು, ಅಲ್ಲೊಂದು ಕಪ್ಪು ಕಳೆ ಕೂಡ ಇರಬಾರ್ದು. ಆಗಕ್ಕಾಗಲ್ವಾ?
ಬಿಟ್ಬಿಡಿ, ಹಾಳಾಗಿ ಹೋಗ್ಲಿ, ಹಂಗೆ ಹೋಗ್ಲಿ, ನಾವೇನು ಮಾಡೋಕ್ಕಾಗೋದಿಲ್ಲ. ಹಂಗಂತ ಅದನ್ನು ಯಾರೋ ದ್ವೇಷದ ರಾಜಕಾರಣಕ್ಕೆ ಏನಾದ್ರು ಬಳಕೆ ಮಾಡಿದ್ರೆ ಹೋರಾಟ ನನ್ನಿಂದಲೇ ಶುರು ಆಗುತ್ತೆ. ಅದಕ್ಕೆ ಸಂಘ ಕೂಡ ನನ್ನ ಜೊತೆ ಇರುತ್ತೆ ಅನ್ನೋ ಮಾತನ್ನು ಈಗಾಗಲೇ ಅಧ್ಯಕ್ಷರಾದಿಯಾಗಿ ಜನರಲ್ ಸೆಕ್ರೆಟರಿ ಖಜಾಂಜಿ ರವಿ ಎಲ್ಲ ಕೂಡ ನಿನ್ನೆ ಯಾವುದೋ ಒಂದು ವಿಚಾರದಲ್ಲಿ ಮಾತಾಡಿದಾಗ ನಿಮ್ಮ ಜೊತೆ ನಾವು ಇರ್ತೀರಿ ಸರ್, ನೀವು ಯಾವಾಗನ ಬೆಂಗಳೂರು ಕರಿ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ರಿಗೂ ಮತ್ತೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.